ಗಂಡ ಹೆಂಡತಿ ಮಧ್ಯೆ ಯಾವ ವಿಷಯಕ್ಕಾಗಿ ಹೆಚ್ಚಾಗಿ ಜಗಳ ಆಗುತ್ತೆ ಅದನ್ನ ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಪ್ರೀತಿ ಮತ್ತೆ ರೆಸ್ಪೆಕ್ಟ್ ಅನ್ನೋದು ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಗೌರವ ಖಂಡಿತವಾಗ್ಲೂ ಇರುತ್ತೆ. ಗೌರವ ಅಂತ ಹೇಳಿದ್ರೆ ಹೋಗಿ ಬನ್ನಿ ಅಂತ ಕರೀರಿ ಅಂತಲ್ಲ. ಹೇಗೆ ಅಂತ ಹೇಳಿದ್ರೆ ನಾವು ಅವರ ಟೈಮನ್ನು ರೆಸ್ಪೆಕ್ಟ್ ಮಾಡ್ತೀವಿ, ಅವ್ರು ಹೇಳಿದ ಮಾತನ್ನ ರೆಸ್ಪೆಕ್ಟ್ ಮಾಡ್ತೀವಿ. ಇದು ಗೌರವನ ತೋರಿಸುತ್ತೆ. ನೀವು ಯಾರಿಗೋ ಫೋನ್ ಮಾಡ್ತೀರಾ, ಅವ್ರು ನಿಮ್ಮನ್ನ ಕಾಲ್ ನೋಡಿ ಇಗ್ನೋರ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಅಲ್ಲಿ ಗೌರವ ಇಲ್ಲ ಅಂತ. ಹಾಗೆ ಅಲ್ಲಿ ಪ್ರೀತಿ ಕೂಡ ಇಲ್ಲ. ಸೊ ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ ಅವರಿಗೆ ತುಂಬಾನೇ ಮರ್ಯಾದೆ ಕೊಡ್ತೀವಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಯಾಕೆ ಹೆಚ್ಚಾಗಿ ಜಗಳ ಆಗ್ತಾ ಇದೆ, ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಮದುವೆ ಆದಾಗ ನನ್ನ ತಾಯಿ ನನಗೆ ಒಂದು ಸಣ್ಣ ಮಾತನ್ನ ಹೇಳಿದ್ರು. ಏನಪ್ಪ ಅಂತ ಹೇಳಿದ್ರೆ, ನಿನ್ ಗಂಡನ ಯಾವತ್ತೂ ಹೆಸರಿಟ್ಟು ಕರಿಬಾರ್ದು, ರೀ ಅಂತ ಕರಿಬೇಕು ಅಂತ. ನಾನು ಅನ್ಕೊಂಡೆ, ಏನ್ ನಮ್ಮಮ್ಮ ಇಷ್ಟು ಔಟ್ಡೇಟೆಡ್ ಆಗಿ ಯಾರು ಇವಾಗ ರೀ ಅಂತ ಕರೀತಾರೆ ಅಂತ. ಆದ್ರೆ ಆಲೋಚಿಸಿ ನೋಡಿದಾಗ ಅದ್ರ ಒಳ ಅರ್ಥ ಗೊತ್ತಾಯ್ತು. ನಾನು ನನ್ನ ಗಂಡ ಯಾವಾಗಾದ್ರೂ ಜಗಳ ಮಾಡಿದಾಗ ನೀನು ಹೋಗು ಬಾ ಅಂತೆಲ್ಲ ಏಕವಚನದಲ್ಲ ಮಾತಾಡಿದಾಗ ಆಪೋಸಿಟ್ ಪರ್ಸನ್ಗೆ ಹೆಚ್ಚಾಗಿ ಟ್ರಿಗರ್ ಆಗ್ತಾ ಇತ್ತು. ನಾನು ಯಾವಾಗ ರೀ, ನೀವು ಹೀಗೆ ಮಾಡಿದ್ರಿ, ನೀವು ಹಾಗೆ ಮಾತಾಡಿದ್ರಿ ಅಂತ ಹೇಳಿದಾಗ ನನ್ನ ಗಂಡ ತುಂಬಾ ಕಾಮ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದ. ಅಂತ ಹೇಳಿದ್ರೆ ಯಾವಾಗ ನಾವು ನೀವು ಹೋಗಿ ಬನ್ನಿ ಅಂತ ಮಾತಾಡ್ತೀವೋ ನಮ್ಮ ಪಾರ್ಟ್ನರಿಗೆ, ಆಗ ಅಟ್ಲೀಸ್ಟ್ ನೋಡಿ ಹೇಳ್ತಾ ಇರ್ತೀನಿ, ಎರಡು ಕೊಂಡಿ ಗಟ್ಟಿಯಾಗಿದ್ರೆ ಆ ಗಂಟನ್ನ ಬಿಡಿಸ್ಲಿಕ್ಕೆ ಕಷ್ಟ. ಅಟ್ಲೀಸ್ಟ್ ಒಂದನ್ನ ಸಡಿಲ ಪಡಿಸಿದ್ರೆ ಇನ್ನೊಂದು ಹಗುರವಾಗಿ ಬರುತ್ತೆ. ನನ್ನ ಹೆಂಡತಿ ನನಗೆ ಮರ್ಯಾದೆ ಕೊಡಲ್ಲ, ನಾನು ಅವಳಿಗೆ ಕೊಡ್ಬೇಕಾ, ಅಥವಾ ನನ್ನ ಗಂಡ ನನಗೆ ಮರ್ಯಾದೆ ಕೊಡಲ್ಲ, ನಾನು ಯಾಕೆ ಕೊಡ್ಬೇಕಾ ಅಂತ ಅನ್ಕೋಬೇಡಿ. ನಾವು ಯಾಕೆ ಮರ್ಯಾದೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ನೆಮ್ಮದಿ ತುಂಬಾನೇ ಇಂಪಾರ್ಟೆಂಟು ಅಲ್ವಾ. ಸೊ ಹಾಗಾಗಿ ನೀವು ಮನಸ್ಸಿಗೆ ನೆಮ್ಮದಿಯನ್ನು ತಗೋಬೇಕು ಅಂತ ಹೇಳಿದ್ರೆ, ನಾವು ಸೋತ್ರೂ ಪರವಾಗಿಲ್ಲ, ನಾವು ಎದುರಿಗಿರೋ ಪ್ರೀತಿ ಗಳಿಸೋದನ್ನ ತುಂಬಾ ಮುಖ್ಯ ಆಗಿರುತ್ತೆ. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ಮದುವೆ ಬೇಗ ಮುರಿತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ಅಷ್ಟು ಸಲಿಗೆನೂ ಇರ್ತಾ ಇರ್ಲಿಲ್ಲ, ಮತ್ತೆ ಆ ಪ್ರೀತಿ ತುಂಬಾ ಸ್ಟ್ರಾಂಗ್ ಬುನಾದಿಯಾಗಿರ್ತಿತ್ತು, ಮತ್ತೆ ಮರ್ಯಾದೆ ಇರ್ತಾ ಇತ್ತು. ನೀವು ನಿಮ್ಮ ಅಜ್ಜಿ ತಾತನ ನೋಡಿ, ನಿಮ್ಮ ತಂದೆ ತಾಯಿನ ನೋಡಿ, ಅವ್ರಿಗೆ ಇವತ್ತು ಯಾಕೆ ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅಂತ ಹೇಳಿದ್ರೆ, ತಾಯಿ ನಿಮ್ಮ ತಂದೆ ಹತ್ರ ಮಾತಾಡ್ಬೇಕಾದ್ರೂ ಅಷ್ಟು ವರ್ಷ ಮದುವೆ ಆಗಿದ್ರು ಕೂಡ ಇವತ್ತು ಒಂದು ಹಿಂಜರಿತಾ ಇರುತ್ತೆ, ಒಂದು ನಾಚಿಕೆ ಇರುತ್ತೆ, ಆ ಫೆಮಿನಿಟಿ ಅನ್ನೋದು ತುಂಬಾನೇ ಎತ್ತಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಹಾಗಾಗಿ ನಾವು ನಮ್ಮ ಪಾರ್ಟ್ನರನ್ನ ಎಸ್ಪೆಷಲಿ ನೀವು ಯಾವಾಗಲೂ ಕರೀದಿದ್ರು ಪರವಾಗಿಲ್ಲ, ಜಗಳ ಮಾಡುವಾಗ ಅಟ್ಲೀಸ್ಟ್ ನೀವು ಹೋಗಿ ಬನ್ನಿ ಅಂತ ಮಾತಾಡ್ತಾ ಹೋಗಿ. ಮತ್ತೆ ನೋಡಿ, ಯಾವಾಗ್ಲೂ ಅಷ್ಟೇ, ಯಾರು ಸದಾ ಕೋಪದಲ್ಲಿ ಇರ್ತಾರೆ, ನೀನ್ ಮಾಡಿದ ತಪ್ಪು ಅಂತ ಹೇಳಿದಾಗ ಅವರಿಗೆ ಇನ್ನೂ ಟ್ರಿಗರ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ನಾನು ಅದನ್ನೇ ಹೇಳಿದೆ, ನಾವು ದೈಹಿಕ ನಮ್ಮ ಇಡೀ ದೇಹವನ್ನೇ ಅವರೊಟ್ಟಿಗೆ ಹಂಚ್ಕೊಳ್ಳುವಾಗ ನಾವು ಸೋತ್ರು ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಸಂಸಾರ ನಡ್ಸ್ಕೊಂಡು ಹೋಗೋದು ಇಂಪಾರ್ಟೆಂಟು, ಮತ್ತೆ ಅದಲ್ಲದೆ ನಮಗೆ ಸಂಗಾತಿ ಅನ್ನೋದು ಮುಖ್ಯ. ಯಾಕಂತ ಹೇಳಿದ್ರೆ ಹ್ಯೂಮನ್ ಆರ್ ಸೋಷಲ್ ಅನಿಮಲ್, ನಮಗೆ ಜನ ಇರಲೇಬೇಕು. ಹಾಗಾಗಿ ಗಂಡನನ್ನ ಅಷ್ಟೇ ಅಥವಾ ಹೆಂಡತಿಯನ್ನ ಅಷ್ಟೇ ಆಗ್ಲಿ ಮರ್ಯಾದೆಯಿಂದ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅವ್ರು ನಮಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದಿರ್ತಾರೆ. ಅಲ್ಲದೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಪದೇ ಪದೇ ಅಂದ್ರೆ ಹೆಂಡತಿ ಮತ್ತೆ ಗಂಡನ ಮಧ್ಯೆ ಅನುಮಾನ ಬರ್ತಾ ಇರುತ್ತೆ. ಅನುಮಾನಂ ಪೆದ್ದ ರೋಗಮ್ಮ ಅಂತ ಹೇಳ್ತಾರೆ. ನಾವು ಯಾವತ್ತೂ ಅಷ್ಟೇ ಎಲ್ಲ ಕಾಯಿಲೆಗೂ ಮದ್ದಿದೆ ಅಂತೆ, ಅನುಮಾನಕ್ಕೆ ಮದ್ದಿಲ್ಲಂತೆ. ಈಗ ಅದರಲ್ಲೂ ಈಗ ಈ ಸೊಸೈಟಿ ಎಷ್ಟು ಫಾರ್ವರ್ಡ್ ಆಗಿದೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟಿಕ್ಟಾಕ್ ಹಾಗೆ ಹೀಗೆ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಒಂದು ಆಪರ್ಚುನಿಟಿಗಳು ಇರುತ್ತೆ. ಆದ್ರೆ ನಮ್ಮನ್ನ ಪ್ರೀತಿಸೋರು ಯಾವತ್ತೂ ಎಷ್ಟೇ ಡಿಸ್ಟ್ರಾಕ್ಷನ್ ಇದ್ರು 100 ಜನ ಅವ್ರ ಮೈ ಮೇಲೆ ಬಿದ್ರು ಕೂಡ ಆಚೆ ಬಂದು ನನ್ನ ಹೆಂಡತಿ ನನ್ನ ಗಂಡ ಅನ್ನೋ ಒಂದು ಪ್ರೀತಿ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ಫಿಸಿಕಲ್ ಕನೆಕ್ಷನ್ ಯಾರ ಹತ್ರ ಬೇಕಾದ್ರೂ ಆಗತ್ತೆ. ಯಾಕಂತ ಹೇಳಿದ್ರೆ ನಾವು ಅನ್ಕೋತೀವಿ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಕೋತೀವಿ. ಆದ್ರೆ ಯಾವಾಗ ಎಮೋಷನಲ್ ಕನೆಕ್ಷನ್ ಇರುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯೊಟ್ಟಿಗೆ ನಮಗೆ ಭಾವನೆ ಅಂತ ಹೇಳಿದ್ರೆ ಯಾವತ್ತೂ ಅಷ್ಟೇ, ನಮ್ಗೆ ಯಾರ ಹತ್ರ ಭಾವನೆ ಹಂಚ್ಕೋತೀವೋ, ಯಾರೊಟ್ಟಿಗೆ ಎಮೋಷನಲ್ ಕನೆಕ್ಷನ್ ಇರುತ್ತೋ ಅವರನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತಾದ್ರೂ ನಿಮ್ಮ ಸಂಗಾತಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಥವಾ ಅವ್ರ ಎಮೋಷನ್ಸ್ ಅನ್ನ ಹೇಳ್ಕೊತಾ ಇದ್ರೆ, ನಿಂದಿದ್ದಿದ್ದೇ ಗೋಳು ಹಾಗೆ ಹೀಗೆ ಅಂತ ತಿರಸ್ಕಾರದಿಂದ ಮಾತಾಡ್ತಾ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಸಂಗಾತಿ ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ನೀವು ಪರಿಹಾರ ಕೊಡ್ಬೇಕು ಅಂತಿಲ್ಲ, ಅವ್ರ ಪರಿಹಾರ ಕೇಳ್ತಾನೂ ಇರಲ್ಲ. ಆದ್ರೆ ನಾವು ತಾಳ್ಮೆಯಿಂದ ಅದನ್ನ ಆಲಿಸಿ ಕೇಳಿದಾಗ ಅವರಿಗೆ ನಿಮ್ಮೊಟ್ಟಿಗಿರೋ ಕನೆಕ್ಷನ್ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರು ನಿಮ್ಮ ಹತ್ರ ಸೊಲ್ಯೂಷನ್ ಹುಡುಕ್ತಾ ಇರಲ್ಲ, ಅಥವಾ ಪ್ರಾಬ್ಲಮಿಗೆ ಏನೋ ನನಗೆ ಸೊಲ್ಯೂಷನ್ ಕೊಡು ಅಥವಾ ನಿನ್ನ ನಿರ್ಧಾರ ತಿಳಿಸು, ನೀನ್ ಡಿಸಿಷನ್ ಕೊಡು ಅಂತ ಕೇಳ್ತಾ ಇರಲ್ಲ. ಅವರಿಗೆ ಆ ಪ್ರಾಬ್ಲಮ್ ಅನ್ನ ಹೇಳ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕಾಗಿರುತ್ತೆ, ಅದನ್ನ ಹುಡುಕ್ತಾ ಇರ್ತಾರೆ. ಹಾಗಾಗಿ ಎಮೋಷನಲ್ ಕನೆಕ್ಷನ್ ಅನ್ನ ಬೆಳೆಸ್ಕೊಳ್ಳಿ. ಸಂಗಾತಿ ಮೇಲೆ ಅನುಮಾನ ಬಂದ ತಕ್ಷಣ
ಅದನ್ನ ಆವಾಗಲೇ ಕ್ಲಿಯರ್ ಮಾಡ್ಕೊಂಬಿಡಿ. ಡೌಟ್ ಅನ್ನೋದು ಯಾವಾಗ ಬರುತ್ತೆ, ನಮ್ಗೆ ಯಾವಾಗ ಕ್ಲಾರಿಟಿ ಇರಲ್ಲ. ಸೊ ಹಾಗಾಗಿ ಆ ಕ್ಲಾರಿಟಿಯನ್ನ ಆಗ್ಲೇ ತಗೋಬೇಡಿ. ಪದೇ ಪದೇ ಸಂಗಾತಿ ಮೇಲೆ ಅನುಮಾನ ಪಡ್ತಾ ಇರಬೇಡಿ. ನಿಮ್ಮನ್ನ ಪ್ರೀತಿಸೋರು ನಿಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ, ಅಥವಾ ಬಿಟ್ಟು ಹೋಗ್ಬೇಕು ಅಂತ ಡಿಸಿಷನ್ ತಗೊಂಡಿರೋರನ್ನ ತಡೆಯೋಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಿಮ್ಮನ್ನ ನೀವು ಡೌಟ್ ಪಡ್ಕೊಂಡಾಗ ಸೆಲ್ಫ್ ಡೌಟ್ ಇಂದ, ನಾವು ಯಾವಾಗ ಸೆಲ್ಫ್ ಡೌಟ್ ಅಲ್ಲಿ ಇರ್ತೀವೋ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಯನ್ನು ಅನುಮಾನ ದೃಷ್ಟಿಯಿಂದ ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.